ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ಯಾಡ್ ಬೆಂಗಳೂರು ಅಂತ ಬಿಜೆಪಿಗರು ಈಗ ಕಂಪ್ಲೀಟ್ ಗರಂ ಆಗಿಬಿಟ್ಟಿದ್ದಾರೆ. ಹೆಸರಿಗೆ ಮಾತ್ರ ಬ್ರ್ಯಾಂಡ್, ಬೆಂಗಳೂರು ಹೆಸರಿದೆಯಾ ಅನ್ನುವಂತ ಪ್ರಶ್ನೆಯನ್ನ ಇಡ್ತಿದ್ದಾರೆ. ಅನುದಾನವನ್ನೇ ಕೊಡದೆ ಸರ್ಕಾರದಿಂದ ಬಿಲ್ಡಪ್ ಕೊಡಲಾಗ್ತಿದೆ ಅನ್ನುವಂತ ಆರೋಪ. ರಾಜ್ಯ ರಾಜಧಾನಿ ಅಭಿವೃದ್ಧಿಯಲ್ಲಿ ಸರ್ಕಾರ ಫೇಲ್ ಆಗಿದೆ. ಕಳೆದ 2 ವರ್ಷಗಳಿಂದ ಹಣವೇ ರಿಲೀಸ್ ಆಗಿಲ್ಲ ಅಂತ ಬಿಜೆಪಿ ಈಗ ಆಕ್ರೋಶವನ್ನು ಹೊರಗಾಗ್ತಿದೆ. ಗ್ಯಾರಂಟಿ ಸರ್ಕಾರದಲ್ಲಿ ಅಭಿವೃದ್ಧಿನೇ ಕಾಸೆ ಇಲ್ಲ ಅಭಿವೃದ್ಧಿ ಮಾಡೋದಕ್ಕೆ. ಶಾಸಕರ ಕ್ಷೇತ್ರಗಳ ಅನುದಾನಕ್ಕೂ ಕೂಡ ದುಡ್ಡಿಲ್ಲ ಅನ್ನುವಂತ ಆರೋಪ. ಇಂದು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿಯ ಸಭೆ. ಇಂದು ಗ್ರೇಟರ್ ಬೆಂಗಳೂರು ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಿಸಲಾಗ್ತಿದೆ. ಆಡ್ ಆಯ್ತಾ ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಅನ್ನುವಂತ ಪ್ರಶ್ನೆಯನ್ನಿಡ್ತಿದ್ದಾರೆ. ಅಂದ್ರೆ ಹೆಸರಿಗೂ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಅಭಿವೃದ್ಧಿ ಆಗುತ್ತೆ ಅನ್ನುವಂತ ವಿಚಾರ ಕಾಂಗ್ರೆಸ್ ಏನು ಮುಂದಿಟ್ಟಿತ್ತು, ಇದು ಆಗ್ತಾ ಇಲ್ಲ ಅನ್ನೋದಾಗಿ ಬಿಜೆಪಿ ಈಗ ಅದನ್ನ ಪ್ರಶ್ನೆ ಮಾಡ್ತಿದೆ. ರಾಜ್ಯ ರಾಜಧಾನಿಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ, ಕಳೆದ 2 ವರ್ಷಗಳಿಂದ ಹಣ ರಿಲೀಸ್ ಆಗಿಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ಗ್ಯಾರಂಟಿ ಇಲ್ಲ ಅಂತ ಪರಿಸ್ಥಿತಿ ಉದ್ಭವ ಆಗಿದೆ. ಜೊತೆಯಲ್ಲಿ ಸ್ವತಃ ಕಾಂಗ್ರೆಸ್ಸಿನ ಶಾಸಕರೇ ಅನುದಾನದ ವಿಚಾರವಾಗಿ ಧ್ವನಿ ಎತ್ತಿದ್ದುಂಟು. ಹೀಗಾಗಿ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ. ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ಕೇವಲ ಹೆಸರಿಗೆ ಮಾತ್ರ ಬ್ಯಾಡ್ ಬೆಂಗಳೂರು ಆದಂತೆ ಕಾಣಿಸ್ತಾ ಇದೆ ಅನ್ನೋದಾಗಿ ಬಿಜೆಪಿ ಟೀಕಿಸ್ತಾ ಇದೆ. ಇನ್ನು ಇವತ್ತು BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಕವನ, ಬ್ರ್ಯಾಂಡ್ ಬೆಂಗಳೂರು ಈ ಕಾನ್ಸೆಪ್ಟ್ ಈಗ ಬ್ಯಾಡ್ ಬೆಂಗಳೂರು ಆಯ್ತಂತ ಬಿಜೆಪಿ ಗರಂ ಆಗಿಬಿಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಹೌದು ಅಖಿಲೇಶ್, ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಕಳೆದ 2 ವರ್ಷಗಳಿಂದಲೂ ಕೂಡ DK ಶಿವಕುಮಾರ್ ಅವರು ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅದು ಬರೀ ಹೇಳಿಕೆಗೆ ಅಷ್ಟೇ ಮಾತ್ರ ಸೀಮಿತವಾಗ್ತಾ ಇರುವಂತದ್ದು. ಯಾವುದೇ ರೀತಿಯಂತಹ ಕಾರ್ಯಗಳಾಗಿರ್ಬೋದು, ಕಾರ್ಯಕ್ರಮಗಳು ಯಾವುದೂ ಆಗಿಲ್ಲ. ಯಾಕಂದ್ರೆ ಇದುವರೆಗೂ ಕೂಡ ಒಂದು ಅಭಿವೃದ್ಧಿ ಕಾರ್ಯಗಳು ಕೂಡ ಆಗದೆ ಇರುವಂತದ್ದು ಕಳೆದ 2 ವರ್ಷಗಳಿಂದ ಕೂಡ. ಅಂದ್ರೆ ಯಾವುದೇ ರೀತಿಯ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಇವರು ಬರೀ ಹೇಳಿಕೆಗೆ ಅಷ್ಟೇ ಮಾತ್ರ ಸೀಮಿತ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಕಳೆದ 2 ವರ್ಷಗಳಿಂದ ಏನ್ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ, ಬ್ರ್ಯಾಂಡ್ ಬೆಂಗಳೂರಿಗೆ ಅಂತ ಎಷ್ಟು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅನ್ನುವಂತ ಎಲ್ಲಾ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಇವತ್ತು ಬಿಜೆಪಿ ಸಭೆಯನ್ನ ಕರೆದಿರುವಂತದ್ದು. MLC ಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲಾ MLC ಶಾಸಕರ ಸಭೆಯನ್ನ ಇವತ್ತು ವಿಜಯೇಂದ್ರ ಅವರು ಹಾಗೆ ವಿಪಕ್ಷ ನಾಯಕ ಅಶೋಕ್ ಅವರು ಕರೆದಿರುವಂತದ್ದು. ಅದೇ ರೀತಿಯಾಗಿ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಂದ್ರೆ ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ಯಾಡ್ ಬೆಂಗಳೂರು ಅಂತ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಬಿಜೆಪಿ. ಕಳೆದ 2 ವರ್ಷಗಳಿಂದಲೂ ಕೂಡ ಬೆಂಗಳೂರಿಗೆ ಆಗ್ಬೇಕಾಗಿದ್ದಂತಹ ಅಭಿವೃದ್ಧಿ ಯಾವುದೂ ಆಗಿಲ್ಲ. ಬಿಜೆಪಿ ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಆಗಿತ್ತೋ ಅದಕ್ಕೆ ಅಷ್ಟೇ ಮಾತ್ರ ಆಗಿರುವಂತದ್ದು. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಒಂದು ಕೂಡ ಆಗಿಲ್ಲ ಅನ್ನುವಂಥದ್ದು ಇದೀಗ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಎಸ್, ಧನ್ಯವಾದ ಕವನ ನಿಮ್ಮೆಲ್ಲ ಮಾಹಿತಿಗೆ.